ಬಿಟ್ಟು ಮರತೇಕ ಹೌದುವಾ ಏ ಆಟ ಬಾರ್ಗಿ ಕಾಟಿ ಏ ದೇವಲೋಕದ ಕೊರವಂಜಿ ಶಕುನ ಹೇಳಾಳು ಗಟ್ಟಿ ಮೂರು ಮಂದಿ ಶಕುನ ಹೇಳಾಳು ಗಟ್ಟಿ ಮೌಲ ಕಾಕನ ಶಕುನ ಹೇಳಾಳು ಗಟ್ಟಿ ಆಗಿಯಾಗ ಬ್ರಹ್ಮ ವಿಷ್ಣುನ ತರಿಬಿಯ ಕೇಳ್ತ ಏನಂತ ಏ ಹಿಡದ ಅವರ ರೊಟ್ಟಿ ಏ ನಿನ್ನಂತವ್ರ ನನ್ನ ಮಸ್ತ ನೋಡಿ 18 ಯುಗ ದಾಟಿ ನಿನ್ನ ಕೇಳ 18 ಯುಗ ದಾಟಿ ಆಗಿಯಾಗ ಇವನ 10 ಅವತಾರ ಕೇಳ ತಾಯಿ ಹಂಗ ಇದೊಳಗಿನ ಗ್ಯಾರಿ ಆಗಿಯಾಗ ಇನ್ನೊಬ್ಬ ಹುಟ್ಟ್ಯಾನತ್ತು ನೋಡು ಮತ್ತೆ ಯಾರೀ ಕೊಲ್ಲಿಪಾಕಿ ಒಳಗ ಸೋಮೇಶ್ವರ ಲಿಂಗದೊಳಗ ರೇವಣಸಿದ್ ಹುಟ್ಟ್ಯಾನತ್ತ ಸೋಮೇಶ್ವರ ಹಂಗತ್ತಾನ ನಿನ್ನ ಕಿವಿನ ಒಪ್ಪತ್ತಿಗೆ ಇರ್ತಾವನ ಹಾಡವನ ಹಂಗಾಗಿ ತಗದ ಅದಕ್ಕ ಯಾವ ರೇವಣಸಿದ್ದ ಹುಟ್ಟ್ಯಾನ ಲಿಂಗದೊಳಗ ಅಂದಿ ಹುಟ್ಟೇನತ್ರಿ ಲಿಂಗ ಎಲ್ಲ ಗಂಡ ಐತತ್ತ ನಿನಗೆ ಯಾವ ಮಗ ಹೇಳ್ಯಾನ ಲಿಂಗ ಫೋನ್ ಕಿವ್ಯಾಗ ಹಿಡ್ರಿ ಫೋನ್ ಅಲ್ಲೇ ಹಿಡ್ರಿ ಅದಕ್ಕ ಲಿಂಗ ಗಂಡ ಐತಿ ಅಂತ ಹೇಳ್ತಿ ಹೇಳ್ತಾರಲ್ರಿ ಲಿಂಗದೊಳಗ ರೇವಣ ಸಿದ್ಧ ಹುಟ್ಟ್ಯಾನ ಅಂತ ಹೇಳ್ತಿ ಹೇಳ್ತಾನ ತಮ್ಮ ಲಿಂಗ ಎಲ್ಲ ಗಂಡ ಐತಿ ಅಂದ್ರ ಹೌದು ನಾವು ಅಪ್ಪಿಗೆ ಕೊಡಕ್ಕೆ ಅಲ್ಲ ಹೆಂಗ್ರಿ ಸದಾ ಲಿಂಗ ಐತಿ ಐತಲ್ರಿ ಹೆಂಗದ್ರಿ ಲಿಂಗ ತೆಳಗ ಕೆಳಗೊಂದು ಯೌನಿ ಆಕಾರ ಜಲಾರಿ ಐತಿ ಜಲಾರಿ ಐತಿ ಜಲಾರಿ ಆ ಜಲಾರಿನ ಹೆಣ್ಣು ಐತಿ ಹೆಣ್ಣೈತಿ ಆ ಜಲಾರಿ ಐತಿ ಅನ್ನಟ್ಲೆ ನಿಮ್ಮ ಅಪ್ಪನ ಲಿಂಗ ಬಂದ ಗಜಾ ಊರಿ ಐತಿ ಊರ್ಯಾದ ಮತ್ ತೆಳಗ ಜಲಾರಿನ ಇರ್ಲಿಕ್ಕಂದ್ರ ಲಿಂಗ ಏನ್ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗುತ್ತಿದ್ರಿ ನಮ್ಮ 3 ಮಂದಿ ಖರಿ ಅದ ಮಾತ ಎಲ್ಲಿ ಇಡ್ತಿದ್ದಿ ಲಿಂಗ ಲಿಂಗ ಸಗುಣ ನಿರ್ಗುಣ ಎಡ್ಡು ಅದ್ರಾಗದಾವ ಐತಿ ಐತಿ ಅದ್ರಾಗೆ ಐತಿ ಕೆಳಗ ಜಲಾರಿ ಐತಿ ಅದ ಸಗುಣ ಹೌದು ಮ್ಯಾಲ ಲಿಂಗ ಗಜಾವ್ರಿ ಐತಿ ಅದ ನಿರ್ಗುಣ ನಿರ್ಗುಣ ಇವು ಎರಡು ಕೂಡಿದಾಗ ಲಿಂಗ ಆಗ್ಯದ ರೇವಣ ಸಿದ್ಧ ಉತ್ಪನ್ನ ಆಗ್ಯಾನಲ್ಲಿದ ಖರಿ ಅದ ಅದಕ್ಕ ತಮ್ಮ ನನ್ನ ಪಾಲ್ ಇರ್ಲಾರ್ದ ನಿನಗ್ ಹುಟ್ಲಕ್ಕ ಬರಂಗಿಲ್ಲ ಸಾಧ್ಯವಿಲ್ಲ ಸಾಧ್ಯನ ಇಲ್ಲ ಆಗುದಿಲ್ಲ ನೀ ಎಲ್ರೇ ನಾ ಅದನ್ನ ಮಾಡೀನಿ ಇದನ್ ಆದ್ರ ನಾವ್ ಹಂಗಿಲ್ಲ ನೋಡಿ ಹೆಂಗ್ರಿ ನಿನ್ನ ಕೂನ ತಗೊಳ್ಳಾರ್ದನ ನಮ್ಮ ಶರೀರ ಅಲ್ಲ ಬರೇ ನಮ್ಮ ನೆಳಲೆ ತಯಾರು ಮಾಡಿ ಇಟ್ಟು ಬಿಟ್ಟದೀವ್ ನಾವ ಅದ ನೆಳಲೆ ತಯಾರಾಗಿ ಹುಟ್ಟಿಸಿ ಬಿಟ್ಟದಕ್ಕಾಗಿ ಮುಂದೆ ಶನಿದೇವ ಹುಟ್ಟಿ ಬರ್ಬೇಕಾಗೈತಿ ಛಾಯ ಹೆಂಗಿರ್ತತಿ ಕರ್ರಗ ಇರ್ತೈತಿ ಅದಕ್ಕ ಛಾಯಾದ ರೂಪ ತಗೊಂಡನ ಶನಿದೇವ ಹುಟ್ಟಿ ಬಂದ ಮುಂದೆ ತಮ್ಮ ಅದಕ್ಕ ನಿಮ್ಮ ಅಪ್ಪನ ಕೂನ ನನಗಲ್ಲಿ ಇಲ್ಲ ಸಂದಿನ್ಯಾ ತನ್ನ ಛಾಯದಿಂದ ಛಾಯಾದೇವಿನ ಹುಟ್ಟಿಸಿ ಬಿಟ್ಟಾಳ ನಿಮ್ಮ ಅಪ್ಪಂದ ಏನ್ರಿ ಕೂನ ಐತಿ ಅದಕ್ಕ ಈಗೇನ್ ಹೇಳತ್ತಿರ್ತಮ್ಮ ಎಲ್ಲ ಇನ್ನೊಂದು ಮಾತು ಹೇಳತ್ತಾರ ಕೊಡ ತುಂಬಿಟ್ಟಾರತ್ತ ಕೊಡ ತುಂಬಿಟ್ಟಾರತ್ತ ಸೂರ್ಯದೇವ ಇರ್ತಾನತ್ತ ಸೂರ್ಯದೇವ ಎಲ್ಲ ಕೊಡದಾಗ ಕಾಣ್ತಾನತ್ತ ನಿನ್ನ ಮಾತ ನಿನ್ನ ಪದರ ಕಟ್ಟತನು ಕಟ್ರಿ ಯಾವ ಸೂರ್ಯದೇವ ಕೊಡದಾಗ ಕಾಣತಾನತ್ ಹೇಳಿದಿ ಕೊಡ ತುಂಬಿಟ್ಟಾರಿ ಕೊಡದಾಗ ಕಾಣತಾನತ್ ಹೇಳಿದಿ ಕೊಡ ಅಂದ್ರ ಹೆಣ್ಣು ಏನ ಗಂಡು ಆ ಸೂರ್ಯದೇವ ಕಾಣಬೇಕಾದ್ರೆ ಹೆಂಗ ಕೊಡ ಬೇಕು ನೋಡ ನಿನ್ನ ಜೀವಾತ್ಮನ ಕಾಯಕ ನಡಿಬೇಕಾದ್ರೆ ಶರೀರ ಅನ್ನುವಂತ ಗಡಿಗೆ ಬೇಕು ಕೊಡ ಬೇಕೇ ಅದಕ್ಕೆ ಈ ಗಡಿಗಿದ್ದಾಗನ ಹೆಂಗ ಹಾಡ್ಯಾರವ ಶಿಶಿನ ಸರಿಪುರ ಪದ್ಯ ಹಾಡ್ಯಾರ ಹೆಂಗ ಹೆಂಗ ಏನ್ ಕೊಡ ಏನ್ ಕೊಡ ಏನ್ ಕೊಡವ್ವ ಒಬ್ಬಳ್ಳಿ ಮಠ ಎಂತ ಚಂದೊಳ್ಳ ಕೊಡವ ಏನ್ ಕೊಡವ ಒಬ್ಬಳ್ಳಿ ಮಠ ಎಂತ ಚಂದೊಳ್ಳ ಕೊಡವ ತಮ್ಮ ತಿಕ್ಕಿಲ್ಲ ತೊಳೆದಿಲ್ಲ ಕೆಳಗಿಲ್ಲ ತಳ ತಳ ಹೊಳಿಯಬೇಕು ಅವರು ಶ್ರೇಷ್ಠವಾದಂತ ಈ ಕೊಡಗೆ ಶ್ರೇಷ್ಠ ಮಾಡ್ಯಾರ ನೀ ಆಗಿಡ್ತಪ್ಪ ನೋಡಿ ಹುಡುದವ್ರಿ ಯಾಕಂದ್ರೆ ಮತ್ತಿನ ಅಗಳೆ ಒಂದು ಮಾತಂದ್ರಿ ನಮಗ ನಮ್ಮ ಮಾಸ್ತರ್ ಕ್ವಾನ್ ಅಂದಗಳಿಗೆ ನಿನ್ನ ಎಮ್ಮಿಗೆ ಸಂಭಾಳಿಸ್ಬೇಕು ನನ್ ಕ್ವಾನ ಬೇಕತ್ತ ತಡಿ 1 ಮಿನಿಟ್ ಅದೊಂದು ಮಾತಂದ ಇದನ್ನ ಸಂಭಾಳಿಸ್ತೀನಿ ನೀವು ಓಡಬೇಡ
ಏನ್ ಹೇಳ್ಯಾನವ ಸಂಭಾಳಿಸಲತ್ತಿ ಅಂದ್ರ ಎಮ್ಮಿಗೆ ಸಂಭಾಳಿಸ್ಬೇಕಾದ್ರೆ ಕ್ವಾಣನ ಬೇಕತ್ತ ಹುಚ್ಚ ಹಿಡ್ದತಿ ಇವಂಗ ಹುಚ್ಚ ತಮ್ಮ ಎಮ್ಮಿಗೆ ಸಂಭಾಳಿಸ್ಬೇಕಾದ್ರ ಕ್ವಾಣ ಬೇಕಾರೆ ಕ್ವಾಣ ಸುತ್ತೂತ್ರ ಹೋಗಂಗಿಲ್ಲ ಇದು ಹೆಂಗ ನಿನ್ನಂತವ ಎಮ್ಮಿ ಸಾಕಿದ್ದ ಸಾಕಿದ್ರಲ್ಲ ಅವನ ಮಾತಿಗೆ ಮಾತ ಕೊಡ್ರಿ ಎಮ್ಮಿ ಸಾಕಿದ್ದ ಇದು ಬಂದತ್ಲೆ ಮುಂದೆ ಗಂಡಾಡು ಕ್ವಾಣ ಮೌಲಾನಂತ ಕ್ವಾಣ ಇವ್ ರೇಟ್ ಹಚ್ಚಿದ್ದ ಒಂದ್ ಸಲ ಎಮ್ಮಿ ಮೇಲೆ ಕ್ವಾಣ ಬಿಡ್ಲಾಕ 500 ರೂಪಾಯಿ ರೇಟ್ ಹಚ್ಚಿದ್ವಿ ಒಂದು ಅಂತ ಕ್ವಾಣ ಸಾಕ್ಯಾನವ ಚಲೋ ಸಾಕ್ಯಾನ ಕ್ವಾಣ ಮಗ ಹಿಂಗಾಗಿತ್ತು ಇಂತದೇ ಅದಕ್ಕೆ ಅವಾಗ ಒಂದ್ ಅಗದಾತು ಏನಾತು ಎಮ್ಮಿ ಸಾಕಿದವ ಅಂದ ಏನಂತಾನ ಏನಿಲ್ಲಪ್ಪ 500 ತಗೋ ಬೇಡ ಕರೆ ನಾವ್ ಇಲ್ಲ ಅಂದಿಲ್ಲ 500 ತಗೋ ಕರೆ ನಿನ್ನ ಕ್ವಾಣ ಹಾದ್ರಪ್ಲೆ ಹೋಗೋದಾಗದ ಒಂದ ಮಾಡ್ಬೇಕು ಸೀದಾ ಹೋಗೋಣ ಮ್ಯಾಲೆ ಎರಿಯಬೇಕದು ಸುಮ್ಮ ತಡಿಯೋ ಹೌದು ಹಾಳಿಗಸ್ತ ನೀವು ಮಗ ನನಗೆ ಗೊತ್ತಾಯ್ತು ಅದಕ್ಕ ಕ್ವಾಣ ಬಿಟ್ರಪ್ಲೆ ಹೋಗೋದು ಒಂದ ಮಾಡ್ಬೇಕು ಜರ್ ಕರ್ತ ಮತ್ತೆ ಹೋಗೋದು ಬಿಟ್ಟು ಮತ್ತೆ ಏನ್ರಿ ಮಾಡಿತ್ತಂದ್ರ 5ಕ್ಕೆ 500 ಹಾಕಿ 1000 ರೂಪಾಯಿ ನಾ ಇಸ್ಕೊಳ್ಳಾವ ಹಳ್ಳಿ ಕೊಡ್ಬೇಕಾಕದ ಅದ್ಯಾಕಾದಿತ್ರಿ ನನ್ನ ಕ್ವಾಣ ಎಮ್ಮಿ ಸಂಭಾಳಿಸ್ತೈತಿ ಅಂದಿವ ಆಗ್ಲಿ ಅಂದ್ರು ನಿತ್ಯತ್ತ ಎಮ್ಮಿ ಕ್ವಾಣ ಬೆಟ್ಟ ಅಗದಿ ಬರಾರ ಹೋತು ಕ್ವಾಣ ಹೋಗಿ ಪ್ಲೇ ಹೋಗ್ಲಿಲ್ಲ ಮೊದಲು ಕುಡಿತ ಎಮ್ಮಿ ಉಚ್ಚಿ ಮುಂದೆ ಡ್ಯೂಟಿ ಚಾಲು ಎಮ್ಮಿನಿ ಸಂಭಾಳಿಸ್ತಿ ಎಮ್ಮಿ ಉಚ್ಚಿ ಸಾಲಿಲು ಗಂಡ ಆಡಂಗ ಲಚ್ಚ ಹೆಂಗ ತಮ್ಮ ಲಚ್ಚ ಎಂದೇ ಬಿಟ್ಟಿರಲ್ಲ ನೀವು ಮತ್ತೇನಲ್ಲ ಉಳ್ದೇನದ್ರಾಗ ಅದು ಕೆಟ್ಟ ಅಂದ್ರೆ ಕಮ್ಮಿ ಕ್ವಾಣ ಬೇಕಂತ ಹೇಳಿದೆ ಕ್ವಾಣಿನ ಮಾರಿ ಕ್ವಾಣಿನ ಮಾರಿದ ಕ್ವಾಣ ನಿನಗೊಂದು ಭ್ರಮೆ ಬಡದೈತಿ ಹಂಗೇನಿರಂಗಿಲ್ಲ ಮೊದಲ ಬೇಕ ಮೊದಲ ತೀರ್ಥ ಜರ ಕುಡ್ದ ಅವಾಗ ನೀ ಸುದ್ದ ಆದ ಬಳಕ ನೋಡ ಮುಂದೆ ಡಿಜೆ ಚಾಲು ಡಿಜೆ ತಕ್ಕ ಬ್ಯಾಂಡೂನು ಇಲ್ಲ ಡಿಜೆನು ಇಲ್ಲ ಏನಿಲ್ಲ ಎಲ್ಲ ಡಪ್ಪೆ ನಿನ ಕ್ವಾಣಿನ ಕೆಲಸನು ಇಲ್ಲ ಅದಕ್ಕ ತಮ್ಮ ಇನ್ನೊಂದು ಮಾತು ಮತ್ತೇನ್ರಿ ಈ ಕ್ವಾಣಿದ ಎಲ್ಲ ಸುದ್ದಿ ಇರ್ಲಿ ಅನಕ ಜ್ಞಾನ ಮಾಡ್ತಿ ಅನಕ ಹೋಗ್ಲಿದ ಎಷ್ಟಾದ್ರೂ ಹಲಾಲಾಗೋದು ಇದು ಕ್ವಾಣ ನನ್ನ ಮುಂದೆ ಹಲಾಲಾಗೋ ಕ್ವಾಣಿಂದ ಎಟ್ಟು ಬೆಳಕ ಹೇಳುದು ಬೇಕಾಗಿಲ್ಲ ಅದ್ರ ಬೆಳಕ ಅದಕ್ಕೆ ತಮ್ಮ ಈಗೇನ್ ಹೇಳತ್ಯಾರು ಸೂರ್ಯದೇವ ಕಾಣ್ತಾನ ಕೊಡದ ಒಳಗ ಹಂಗ ನನ್ನ ಸೂರ್ಯದೇವ ಇದ್ದಂಗ ದೇವ್ರತ್ ಹೇಳ್ತಾನ ನಿಮ್ಮ ಸೂರ್ಯದೇವ ಏನ್ ಮಾಡ್ಯಾನ ಕಾಣಿಸುವಂತ ಸೂರ್ಯದೇವನ ಗಪ್ಪ ಮಾಡಿ ಕುಣಿಸ್ಯಾಳ ನಮ್ಮ ಶಾಂಡ್ಲಾದೇವಿ ಮಾತ ಒಂದ ಪೆಟ್ಟಿಗೆ ಆಣೆ ಇಟ್ರೆ ಗಪ್ಪಾಗಿ ಕೂತಿದ್ದ ಮುಳುಗಿದ ಸೂರ್ಯ ಹೊರಗೆ ಬಂದಿಲ್ಲ ಒಳಗ ತಾಕತ್ತಿತ್ಲ 1000 ಕೊಡ ಇದ್ದು ಬೆಳಗ್ಗೆ ತೋರಿಸಬೇಕು ನಿಮ್ಮ ಹೆಂಗಸರ ಆಣೆ ಹಾಕಿರ ನಾವು ಬರಂಗಿಲ್ಲ ಹೊರಗೆ ನಾವು ಬರ್ತೀವ ಅಂತ ಜಿಗದ್ ಬರ್ಬೇಕಾಗಿತ್ತು ಒಳಗಿಲ್ಲ ಇಲ್ಲ ಪವರ್ ಇಲ್ಲ ಒಳಗ ಅದಕ್ಕ ನಡಿ ಸಣ್ಣ 500 ಹಾಳಿ ಇಸ್ಕೊಂಡ್ರೆ ನೀವು ತಿಳ್ಕೊರ್ಲ ಮತ್ತ ಅದನ್ನ ನಾನು ಹೇಳೇನ ತಮ್ಮ 500 ರೇಟ್ ಏನಾತು ಅಂತ ಕೇಳ್ತಾರ ಅವ್ರು ತಡಿ ಅದನ್ನ ಯಾಕೆ ಹೇಳಿಲ್ಲ ಅಂದ್ರೆ ಆ ರೊಕ್ಕ ಇಸ್ಕೊಲಕ್ ನೀವ ನಿಂತಿದ್ರಿ ಅನಾಂಟಿ ನಿಮಗ್ ಗೊತ್ತೈತಿ ಅಂತ ನಾ ಹೇಳಿಲ್ಲ ಇವನ 10 ಅವತಾರ ಕೇಳ ತಾಯಿ ಅಂಗೈದೊಳಗಿನ ಗ್ಯಾರಿ ಆಕಿಗಿಲ್ಲೋ ಯಾರು ಸಾರಿ ಏನು ಎದ್ಳೋ ಸಣ್ಣ ಪೋರಿ ತಗ ಶಾಳ ಆಟ ಗೋರಿ ಗಂಡ ಹಾಡವನ ಹೋಗದ ಬಾರಿ ಎಂತ ಮಾತನ ಏನು ಹೇಳದೆ ಏ ಮನಸ್ಸಿನಲ್ಲಿಯ ಅಕಾರದಿ ಪದ ಏನ್ ಹೇಳ್ತದಿಪ್ಪ ಏನಂದ್ರವಾ ನಿನ್ನು ಏನು 10 ಅವತಾರದವಲ್ಲ ಹೌದಲ್ಲ
ನಮ್ಮ ಆದಿಶಕ್ತಿ ಅಂಗೈದನಿಗೆ ಎರಿ ಸಂವಾದ ಅಂತ ಹೇಳ್ತಾರ. ಹೌದು ಹೌದು ವರಹ ಅವತಾರ, ಕೂರ್ಮ ಅವತಾರ, ನರಸಿಂಹ ಅವತಾರ, ಬೌದ್ಧ ಅವತಾರ, ಕಲಂಕಿ ಅವತಾರ, ರಾಮನ ಅವತಾರ, ಪರಶುರಾಮನ ಅವತಾರ, ವಾಮದೇವನ ಅವತಾರ, ಇವ್ ಏನ್ ನಿನ್ನ 10 ಅವತಾರದವಲ್ಲ. ನಮ್ಮ ಆದಿಶಕ್ತಿ ಅಂಗೈದಾಗಿನ ಗೆರಿಗೆ ಸಮಾದಾವ. ನನಗ ನೀ ದೊಡ್ಡವ ಅಲ್ಲ, ಆಗ್ಲಕ್ಕೂ ಬರಂಗಿಲ್ಲ. ಮತ್ ಇನ್ನೊಂದು ಮಾತು ಹೇಳ್ಯಾರ, ಸತ್ತಿರುವಂತ ದೇಹ ಯಾವಕ್ರೆ ಎಬ್ಸಿಳನು ಒಳಗ ಜೀವ ಇದ್ರ ಅಟ್ಟ ದೇಹ ಹೇಳ್ತತ್ತಿದ್ ಹೆಣ ಇಲ್ಲಕ ಹೆಣ ಹೇಳಂಗಿಲ್ಲ. ಪಕ್ಕ ಮಹಾಭಾರತ ಓದಿದಂಗ ಕಾಣಂಗಿಲ್ರಿ ಮೌಲಕ. ನಿಮ್ಮ ಭೀಮಗೆ ವಿಷ ಹಾಕಿ ಕೊಂದಿದ್ರ. ಯಾವ ಭೀಮ? ಕುಂತಿ ಪುತ್ರ ಭೀಮ ವಿಷ ಹಾಕಿ ಕೊಂದಿದ್ರು. ಪದ್ಮಾವತಿ ಅನ್ನುವಂತ ಹೆಣ್ಣು ಮಗಳ ಹೊಳಿ ದಂಡ್ಯಾಗ ತಪ್ಪ ಮಾಡ್ಲತ್ತಿದ್ದ. ಆಕೆಗೆ ಗುರುಗಳು ಹೇಳಿದ್ರ ಏನಂತ, ಆ ನದಿ ಒಳಗ ಯಾವ್ದು ಹೆಣ ತೇಲಿ ನಿನ್ನ ಕಡೆನ ಬರ್ತೈತಿಲೆ, ಅದ್ರ ಮ್ಯಾಲ ನಿನ್ನ ಹಸ್ತಿಟ್ಟಿ ಅಂದ್ರ ಹೆಣ ಹೇಳ್ತೈತಿ. ಅದನ್ನ ತಗೊಂಡು ಅದ್ರ ಸಂಗಟ ಲಗ್ನ ಮಾಡಿ ಅದನ್ನ ಮೆಟ್ಟಿಗೆ ಹಚ್ಚತ್ ಹೇಳಿದ್ರ ಅವ್ರು. ಪದ್ಮಾವತಿ ಅನ್ನುವಂತ ಹೆಣ್ಣು ಮಗಳ ತಪ ಮಾಡ್ತಿದ್ದಳ ಹೊಳಿ ದಂಡ್ಯಾಗ. ಭೀಮನ ಹೆಣ ತೇಲಿ ಬತ್ತ ನೀರಾಗ. ತೇಲಿ ಬಂದ ಡೈರೆಕ್ಟ್ ಪದ್ಮಾವತಿ ಕಾಲಿಗೆ ಬಂದು ಬಡಿತು. ಗುರುಗಳು ಹೇಳಿದ ನೆನಪಾತ. ಬಿಡಬಾರ್ದು ಇದನ್ನ ತಿಳ್ಕೊಂಡು ತಲೆ ಮೇಲೆ ಕೈ ಆಡಿಸಿ ಹೋಗ ಬೆನ್ನ ತೆಗ ಕೈ ಎಳೆದಳು ನೋಡಿ. ನಿನ್ನ ಭೀಮ ಸತ್ತಿದ್ದ. ತಾತ್ಕಾಲಿಕ ಎಬಿಸಿ ಅವನ ಲಗ್ನ ಮಾಡಿ ಮೆಟ್ಟಿ ಹೆಚ್ಚಾಳ. ಸತ್ತಿರುವಂತ ಹೆಣ ಎಬಸಲಿಲ್ಲ ಹೆಣ್ಮಕ್ಳು. ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ. ಜಗದಾಗ ಸತ್ಯವಾನ ಸಾವಿತ್ರಿ ಜಾಗಳಿಸ್ಯಾಳ. ಸತ್ತ ಗಂಡನ ಪ್ರಾಣ ನಾವು ತಂದದೀವ, ಸತ್ತ ಹೆಂಡತಿ ಪ್ರಾಣ ನಿಮ್ಮೊಳಗೆ ಯಾವ ತಂದನ ತಂದ್ ಹೇಳ ನನಗ. ಯಮನ ಮನಿಗೆ ಹೋಗಿರ್ಬೇಕು, ಯಮಲೋಕದಾಗ ನಿಂತಿರ್ಬೇಕು, ಯಮನ ಸಂಗಟ ಹೋರಾಡಿರ್ಬೇಕು, ಮಾತಿನ ಪೇಚಿನಾಗ ಸಿಗಸಿರ್ಬೇಕು, ಹೆಣ್ತಿನ ತಂದಿರ್ಬೇಕು. ತಮ್ಮ ನಿನಗ ಹುಚ್ಚಿಡದತ್ತಿ ಇವ್ರು ಹೆಣ್ತಿನ ತರಾವ್ರ ಅಲ್ಲಿ ಇವ್ರ ಆದಟ್ಟ ಮಟ್ಟಿಗೆ ನೀವು ತಗೋರಿ. ನಾ ಮತ್ತೊಂದು ನೋಡ್ತಾನ ಲೆಕ್ಕದ ಇವ್ ಎಷ್ಟೋ ಮಂದಿ ಕೊಟ್ಟಾರ ಬಾಯ್ ತುಂಡಿ ಅಲ್ಲ ನಂದ. ಅದಕ್ಕ ಜಗತ್ತಿನ್ಯಾಳಗ ಬರೇ ವಿದ್ಯಾಸರಿ ಬರಕಿದಾಳ ಅಂದ್ರ 10 ಊರ ಮಂದಿ ಹಳ್ಳಿ ಜನರು ಕೂಡ್ತಾರ. ಯಾಕ ನಾನು ಹಂಕಾರ್ಲೆ ಹೇಳತ್ತಿಲ್ಲ. ನಾವು ಏನ್ ಮಾತಾಡ್ಬೇಕಾದ್ರ ಆಧಾರ್ ಖರ್ಚು ತಗೋತಾನ. ನಿನಗತ್ಲೆ ಯಾವ ಬೋಸಡಿ ಮಗ ಹೇಳ್ದ, ಯಾವ ಲೌಡಿ ಮಗ ಹೇಳ್ದ, ಮುಂದಿನ ಸಟ್ ಹೋಗುತ್ತಾವ ಖರೀ ಏನ ತಿಳಿದ ನನಗ. ಅಲ್ಲ ಬಾಯಿ ಜರ ಇಸ್ತ್ರಿಗೆ ಬಂದದ. ಇಸ್ತ್ರಿಗೆ ಬಂದತಿ. ಇಸ್ತ್ರಿ ಬಂದಿತ್ತಂದ್ರ ಮೇಸ್ತ್ರಿ ಅಂತವ್ದಿ ಆಡಿಸ್ಬಿಡ್ಲ ಹೋಗ್ಲಿ ಆಡಿಸ್ಬಿಡಮ್ರಿ. ಅದಕ್ಕ ಏನ್ ಹೇಳತ್ತಾರು, ಯಾವ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೇನಿ ಅಂತ ಹೇಳತ್ತಾರ. ಈಗ ಏನ್ ಹೇಳ್ಬೇಕಾಗೈತ್ರಿ, ಒಟ್ಟ ಗಂಡ ಇದ್ದವ ಮೆಟ್ಟಿಗೆ ಹಸ್ತಾನ. ಗಂಡ ಮೆಟ್ಟಿಗೆ ಹಸ್ತಾನಂದಿ. ಯಾವ ಜಾಗನಾಗ ಮೆಟ್ಟಿಗೆ ಹಚ್ಚಿದಿ? ಎಲ್ಲಿ ಬೇಕಲ್ಲ. ಸ್ವತಃ ನಮ್ಮ ಸಾವಿತ್ರಿ ಸತ್ತ ಗಂಡನ ಪ್ರಾಣ ತಂದಾಳ ವಿನಃ ನಿಮ್ಮವ್ರೊಳಗೆ ಯಾವ ತಂದಿಲ್ಲ. ಸ್ವತಃ ಮಾಡ್ಕೊಂಡ ಹೆಣ್ತಿನ ಮತ್ತವನ ಕೈಯ ಕೊಟ್ಟ ಕುತ್ತಿ ಕರೆ ಹಿಡ್ಕೊಂಡು ನಿಂತ ಎದುರ್ಸು ತಾಕತ್ತು ನಿನ್ನಲ್ಲಿ ಉಳಿಲಿಲ್ಲ. ಯಾಕ ಎಲ್ಲಿ ಬೇಕಾದಲ್ಲಿ ನಾ ಗಂಡ ದೊಡ್ಡ ಅಂತ ಹೇಳ್ತಿ. ಯಾಕೋ ಮಗನ ನನ್ನ ಹೆಣ್ತಿನ ಯಾಕ ತಂದ ಕೂಡ್ಲಿ ನಿನ್ನ ಕೈಯಾಗ ತಿಳಿ ಸಡ್ ಹೊಡೆದು ನಿಂದಿರ್ಬೇಕು. ಒಳಗೆಲ್ಲ ಸಾಮಾನು ಡಬ್ಬಿದ್ದದ. ಸಾಮಾನನ ಬೇಡ ಸಾಹಿತ್ಯ ಅಂದ್ರೆ ಸಾಮಾನನ ಬೇಡ ಘಾತ ಆಗ್ತಾವ. ಒಳಗ ತಾಕತ್ತು ಬೇಕಲ್ಲ, ಒಳಗ ಶಕ್ತಿ ಬೇಕು. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಏ ತಮ್ಮ ಬರೇ ಒಂದ ಕುಸ್ತಿ ಪೈಲವಾನ ಒಂದ ದೊಡ್ಡದ ಒಂದು ಕ್ವಿಂಟಲ್ ಗಂಟ್ಲೆ ಕಲ್ಲ ಎತ್ತಿ ತೆಳಗ ಹೋಗದಂದ್ರ ಏನಂತಾರ, ಏನು ಶಕ್ತಿ ಐತಿ ಹುಡುಗನ ಒಳಗತ್ತಾರ. ಶಕ್ತಿ ಅಂದ್ರ ಒಳಗ ಶಕ್ತಿ ಇತ್ತ ಐತಲ್ಲ ಅದ ಹೆಣ್ಣ. ಈ ಕುಸ್ತಿ ಪಳ್ಯಾಗ ಒಬ್ಬ ಇಳಿಬೇಕಾದ್ರು ಹಂಗ ಇಳಿಯಂಗಿಲ್ಲ. ಮೊದಲ ಬಂದ ಭೂಮಿಗೆ ಕಾಲು ಬಿದ್ದು ಮಣ್ಣು ತಗೊಂಡ ಮೈಯೆಲ್ಲ ಬಡ್ಕೊಂಡು ಮತ್ತ ಹಂಗ ಇಳಿಬೇಕಾದ್ರು ಹಂಗ ಇಳಿಯಂಗಿಲ್ಲ. ಇನ್ನೊಂದ್ ತೆಗದ ಮಾಡ್ತಾನ. ಮತ್ತೇನ್ ಮಾಡ್ತಾನವ? ಆ ಏನು ಸ್ವಂಟಕ್ಕೆ ಲಂಗಟ ಸುತ್ತಿರ್ತಾನಲ್ಲ ಅದನ್ನ ಮೊದಲು ನೀರ್ನ್ಯಾಗ ಒತ್ತಾನ. ಅದನ್ನ ಮೊದಲು ನೀರ್ನ್ಯಾಗ ಮುಣಗಿಸ್ತಾನ, ತೋಸ್ತಾನ. ತೋಸಿ ಆಯ್ತು ಸ್ವಂಟ ಕಟ್ಕೋತಾನ. ಯಾಕ ಅದ್ರ ಮರು ಮನೆಯವನಿಗೆ ತಿಳ್ದಂಗ ಯಾಕೆ ಹೇಳ್ತಾನೆ ಕೇಳಿ. ಕುಸ್ತಿ ಆಡೋ ಜಾಗನ್ಯಾಗ ಥೋಡಿ ಮಂದಿ ಆ ಕಡೆ ಹೆಣ್ಮಕ್ಳು ಹಳಿತ ಹೋಗ್ತಿರ್ತಾರಲ್ಲ, ಇವನ ಎದ್ರ ಅವನ ಮೇಲೆ ಬಿದ್ದತ್ತಂದ್ರ ಕೀ ಕುಸ್ತಿ ಎಲ್ರಿ ಎದಗಿದ್ದಿತ್ತ ತಿಳಿಕಿದನ್ನ ಬಂದ್ ಮಾಡ್ಬೇಕಾಗಿತ್ತು ಮೊದಲು. ಇದಕ್ಕೆ ತಣ್ಣೀರ್ ಪಟ್ಟಿ ಕಟ್ತಂದ್ರ ಈ ಸರ್ಗಳು ತಂಡಗ ಇರ್ತಾರೆ ಈ ಕಡೆ ಸಾಪುಗ ಖರಿಯದ ಮಾತ. ಇವ್ರ ಹೌದು ಹಿಂಗ ಬೇಕು ಮಂದಿಗೆ ಬತ್ತೇನೋ ದೇವ್ರಲ್ಲಿ ದೇವ್ರಿ ಅದು ತನ್ನ. ಅದಕ್ಕ ಏನತ್ತಮ್ಮ ಹೇಳ್ರಿ
ಕುಸ್ತಿ ಪಳ್ಯಾಗ ಇಳಿಬೇಕಾದ್ರು ಕುಸ್ತಿ ಹಿಡಿಬೇಕಾದ್ರು ಹಂಗ ಇಲ್ಲ ಹೆಂಗವ ಮೊದಲು ಮನ್ಯಾನ ಕುಸ್ತಿ ಬಂದಿಟ್ರ ಹೊರಗಿನ ಕುಸ್ತಿ ನೀಗತಾವ ಇಲ್ಲಾಂದ್ರ ನೀವು ಗಂಡ ಆಡವ ಡಬ್ಬಿತ್ ಬರ್ಬೇಕಾಗ್ತದ ದಿವ್ಸನಾಗ 10 ಸಲ ಕುಸ್ತಿ ಒಯ್ಕೊಡ್ತಾನ ಹೊಯ್ಕೊಂಡಿರ್ತಾನ ಕಿವಿನ ಬಂದು ಕುಸ್ತಿ ಹಿಡಿತಾನ